ಸಾಲಿಗ್ರಾಮದಲ್ಲಿ ಒಂದು ಚರಿತ್ರೆ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಯಾವ ಅಪೇಕ್ಷೆ ಇಲ್ಲ, ಅತಿಶಯೋಕ್ತಿ ಇಲ್ಲ. ಅಷ್ಟೊಂದು ಜನಸಾಗರ, ಅಷ್ಟೊಂದು ಶೋಭಾಯಮಾನವಾದಂಥ ಒಂದು ವಿಜೃಂಭಣೆಯ ಒಂದು ಸಂಭ್ರಮ, ಅದರಿಂದ ಎಲ್ಲ ಅಚ್ಚುಕಟ್ಟಾಗಿ ನಡೀತು. ಹಾಗಾಗಿ ನಾವು ಒಂದು ಮಾತಿದೆ ಏನಂತ ಹೇಳಿದರೆ, ಎಲ್ಲಿ ಉದ್ದೇಶ ಒಳ್ಳೆಯದಿರ್ತದೋ ಅಲ್ಲಿ ಖಂಡಿತ ಫಲಿತಾಂಶ ಕಟ್ಟಿಟ್ಟಗೊತ್ತಿ ಅಂತ. ಅದಕ್ಕೆ ದೈವಾನುಗ್ರಹ ಇರ್ತದೆ. ಹಾಗಾಗಿ ಉಭಯ ದೇವರುಗಳ ಅನುಗ್ರಹದಿಂದ ನಮ್ಮ ನಿಮ್ಮೆಲ್ಲರ ಋತುಶಕ್ತಿಯಿಂದ ಹಾಗೂ ಸಾಂಘಿಕ ಸಹಚರ್ಯದಿಂದ ಮತ್ತೆ ಸಹಭಾಗಿತ್ವದಿಂದ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ, ಅಭಿಮಾನ ಪಡ್ತೇನೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಈ ರೀತಿಯ ಒಂದು ಒಗ್ಗಟ್ಟು ಹಾಗೂ ಸಹಕಾರಿ ತತ್ವ ಎನ್ನುವಂಥದ್ದು ಮತ್ತಷ್ಟು ಬೆಳಗಲಿ, ಕ್ಷೇತ್ರ ಇನ್ನಷ್ಟು ಪ್ರಜ್ವಲಿಸಿ, ಕ್ಷೇತ್ರದ ಜೊತೆಗೆ ಸಾಲುಗ್ರಾಮ ಅಥವಾ ಸಾಲಿಗ್ರಾಮ ಅಂತ ನಾವೇನು ಹೇಳ್ತೇವೆ, ಇಲ್ಲಿ ಭತ್ತ ಬೆಳಿತೇವೆ ಅನ್ನೋ ಕಾರಣಕ್ಕಾಗಿ ಸಾಲಿಗ್ರಾಮ ಅಂತಂದು ಹೇಳ್ತಾರೆ, ಶಾಲಗ್ರಾಮ ಶಿಲೆಯಿಂದಾಗಿ ಸಾಲಿಗ್ರಾಮ ಅಂತಂದು ಹೇಳ್ತಾರೆ. ಏನೇ ಇದ್ರೂ ಕೂಡ ಇಡೀ ಭಾರತದಲ್ಲಿ ಇರತಕ್ಕಂಥ 8 ವಿಷ್ಣುವಿನ ಮೂರ್ತಿಗಳಲ್ಲಿ ಸ್ವಯಂ ವ್ಯಕ್ತವಾದ ಮೂರ್ತಿಯಲ್ಲಿ ನಮ್ಮ ನರಸಿಂಹನ ಮೂರ್ತಿ ಒಂದಂತ ಮೊನ್ನೆಯಿಂದ ಲೇಖನ ಬರೆಯುವಂಥ ಸಂದರ್ಭದಲ್ಲಿ ನಾನು ಓದಿ ಭಾಳ ಪುಳಕಿತನತೆ. ನಿಜಕ್ಕೂ ನಿಮಗೆಲ್ಲರಿಗೂ ಆ ಉಭಯ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಶ್ರಮಿಸ್ತಾರೆ. ಜನ ಖಂಡಿತ ಆಗ್ತದೆ, ನೀವು ಅದರ ಬಗ್ಗೆ ಪ್ರಯತ್ನ ಮಾಡಬೇಕು, ಅದನ್ನು ಚಾಲೆಂಜಾಗಿ ಇಟ್ಕೊಳ್ಬಾರ್ದು ಅಂತ ಮಾತನ್ನು ನಾನೇ ಸ್ವಲ್ಪ ಶುಚಿ ಹೇಳಿದ್ದು ಅಂತ ನನಗೆ ಈಗ ಸರಿಯಾಗಿ ನೆನಪಿದೆ. ಭಾರಿ ಖುಷಿಯಾಗುತ್ತೆ. ಅಂದರೆ ಹೇಳ್ತಾರೆ ಎಲ್ಲೋ ಒಂದು ಕಡೆಯಲ್ಲಿ ಹೂ ಇಸ್ ಎ ಗುಡ್ ಮ್ಯಾನೇಜರ್ ಅಂತ ಕೇಳಿದಾಗ, ಎ ಗುಡ್ ಮ್ಯಾನೇಜರ್ ಇಸ್ ಒನ್ ಹೂ ಗೆಟ್ಸ್ ದ ವರ್ಕ್ ಡನ್ ಥ್ರೂ ಅದರ್ಸ್ ಅಂತ. ನಾನೆಲ್ಲ ಕೆಲಸ ಮಾಡಿದರೆ ನಾನು ಒಂದು ಒಳ್ಳೆ ಮ್ಯಾನೇಜರ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಒಬ್ಬ ಲೀಡರ್ ಅನ್ನೋನು ಇನ್ನೊಬ್ಬರ ಕೆಲಸ ಮಾಡಿಸ್ಕೊಳ್ಳೋ ತಾಕತ್ತು ಇರಬೇಕು, ಅವರನ್ನು ವಿಶ್ವಾಸ ತಗೋಬೇಕು. ಅಂತ ಒಂದು ಕೆಲಸ ನಮ್ಮ ಕಡೆಯಿಂದ ಈ ಸಾರಿ ಆಗಿದೆ. ಎಲ್ಲವನ್ನ ಮಾನಿಟರ್ ಮಾಡ್ತಿದ್ರು ನಮ್ಮ ಮಹಿಳಾ ವೇದಿಕೆಯ ಅಧ್ಯಕ್ಷೆ. ನಮ್ಮದ ಚಿಂತನೆಯನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಕೇಳಿಕೊಂಡಾಗ, ನೀವೇನೇ ಮಾಡಿ ನಿಮಗೆ ಫುಲ್ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದವರು ಸುರೇಶ್ ಮತ್ತು ಮಂಜುನಾಥ ಪೈ. ಆ ಒಂದು ನೆಲೆಯಲ್ಲಿ ನಮ್ಮದೇ ಒಂದು, ನನ್ನ ಗೆಳತಿಯರು ಹೇಳಿದರು, ನಮ್ಮ 25ನೇ ವರ್ಷದಲ್ಲಿ ನಾವೆಲ್ಲ ಸಂಭ್ರಮ ಮಾಡುವುದು ಹೀಗೆ ಮಾಡಿದರೆ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಒಂದು ಹಬ್ಬವನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಈ ದೇವರನ್ನು ಮನಸ್ಸು ಮಾಡಿದ್ರಿಂದ ನಮ್ಮವರೆಲ್ಲರೂ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿ ತೋರಿಸಿದ್ರು. ಹಣ ಹತ್ತೋದು ನಮ್ಮ ಬೆಂಗಳೂರಿಗೆ ಜಾಸ್ತಿ ಒಪ್ಕೊಳ್ತೇವೆ. ನಮ್ಮ ದೇವಸ್ಥಾನಕ್ಕೆ ಹೋದರೆ ಹಣ ಬೆಂಗಳೂರಿಗೆ ಅದು ನಾವು ಮರೆಯಲಿಲ್ಲ. ಮತ್ತು ನಮ್ಮಲ್ಲಿ ಕೂಡ 13 ಲಕ್ಷ ಜನ ಆಗಿದೆ ಅಂದರೆ ಭಾಳ ಸಂತೋಷ. ಎಲ್ಲರೂ ಹಣ ಕೊಟ್ಟಿದ್ದಾರೆ. ನಮಗೆ ಜನರ ಸಮಸ್ಯೆ ಇತ್ತು ಪ್ರತ್ಯೇಕ. ಯಾಕಂದರೆ ಇಲ್ಲೇ ಜನ, ನಾನು ಹೇಳುವಾಗ ಯಾರು ಬೇಜಾರು ಮಾಡಬೇಡಿ, ನಾನು ಹೇಳೋದು ನಮ್ಮೂರಿಗೆ ಬೇರೆಯವರಿಗೆಲ್ಲ, ಬೇರೆ ಯಾರು ಇಲ್ಲ. ದೇವಸ್ಥಾನದ ಕಾರ್ಯಕ್ರಮಕ್ಕೆ ನಮ್ಮ ಜನ ಹೋಗ್ತಾರೆ. ದೇವಸ್ಥಾನದ ಕಾರ್ಯಕ್ರಮ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನನ್ನ ಅನುಭವದಲ್ಲಿ ಹೇಳಿದ್ರೆ ದೇವಸ್ಥಾನದ ಕಾರ್ಯಕ್ರಮ ಬ್ಯಾನರ್ ಆಗ್ತಾರೆ, ಇಂಥ ದಿವಸ ಇಂಥ ಕಾರ್ಯಕ್ರಮ. ನೀವು ಬೇರೆ ಹೊರಗಿನ ಕಾರ್ಯಕ್ರಮಕ್ಕೆ ಯಾರು ಬರಬೇಕು, ಬನ್ನಿ, ನಿಮ್ಮದೇ ಮನೆ, ನೀವು ಬನ್ನಿ, ಊಟ ಮಾಡಿ, ಈ ಸಂಪ್ರದಾಯವನ್ನು ಬೆಳೆಸಿ ನಮ್ಮ ಒಗ್ಗಟ್ಟು ನಾವು ತೋರಿಸ್ತೇವೆ. ನಾನು ಈಗ ಹೇಳ್ತಾ ಇದ್ದೇನೆ ನೋಡಿ, ನಮ್ಮನ್ನು ಕೈಗಟ್ಟು ಮಾಡಿ ತೋರಿಸೋರಿದ್ದಾರೆ ಬೇರೆ ಸಮಾಜದವರು, ಅವರನ್ನು ನೋಡಿ ನಾವು ಕಲಿಯಬೇಕು. ಅದನ್ನು ನಾವು ತೋರಿಸಿಕೊಡ್ತೇವೆ. ಭಾಳ ಸಂತೋಷ ಆಗಿದೆ. ಕಾರ್ಯಕ್ರಮಗಳು ಒಳ್ಳೆಯದಾಗಿದೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮಲ್ಲಿ ಸ್ವಲ್ಪ ಮತಭೇದ ಇರ್ಬೋದು, ಅದನ್ನು ಬಿಡಿ, ಎಲ್ಲವೂ ಅದನ್ನು ಬಿಟ್ಟು ನಮ್ಮ ಒಗ್ಗಟ್ಟನ್ನು ನಾವು ತೋರಿಸಬೇಕು. ನಾವು ನರಸಿಂಹ ಖಂಡಿತ ಮುಗಿಸ್ಕೊಳ್ತೇನೆ. ಯಾವುದೇ ಒಂದು ಸಮಿತಿ ಇಲ್ಲದೆ ಬರೇ ಸಾಂಘಿಕ ಶಕ್ತಿಯಿಂದ ನಮ್ಮೂರ ಎಲ್ಲ ಮಹನೀಯರು, ಮಹಿಳೆಯರು ನಮ್ಮ ಸಾಲಿಗ್ರಾಮ ಅಂಗಸಂಸ್ಥೆಯೊಂದಿಗೆ ಮಹಿಳಾ ವೇದಿಕೆ, ಯುವ ವೇದಿಕೆ ಎಲ್ಲ ಸೇರಿಕೊಂಡು ಒಂದು ದೊಡ್ಡ ಉತ್ಸವವನ್ನು ಆಚರಿಸಿ ಮೊನ್ನೆ ಕಳೆದ ತಿಂಗಳು ಒಂದು ಸಾಕ್ಷಿಯಾಗಿ ಸಾಲಿಗ್ರಾಮ ದೇವಸ್ಥಾನದ ಸಭಾಗೃಹದಲ್ಲಿ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲ ಇಡೀ ಒಂದು ಕೂಟ ಸಮಾಜಕ್ಕೆ ಅಲ್ಲದೆ ನಮ್ಮ ಊರಿನ ಎಲ್ಲ ಬಾಂಧವರಿಗೆ ಒಂದು ಮಾದರಿ ಎನಿಸಿಕೊಂಡು
ತೋರಿಸಿ ಇಂಥದ್ದು ಕಾರ್ಯಕ್ರಮ ನೆರವೇರಿದೆ ಎನ್ನುವುದರಲ್ಲಿ ಎಲ್ಲ ಸಾಕ್ಷೀಭೂತರಾಗಿದ್ದೇವೆ ನಾವೆಲ್ಲ. ಅದಕ್ಕೆಲ್ಲ ನೀವೆಲ್ಲ ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ, ನಾವೆಲ್ಲ ತೊಡಗಿಸಿಕೊಂಡು ಸಂತೋಷ ಪಟ್ಟಿದ್ದೇವೆ. ಈ ಒಂದು ಕಾರ್ಯಕ್ರಮ ಈ ಹಿಂದೆ ಎಲ್ಲ ಅಂಗಸಂಸ್ಥೆಗಳಲ್ಲಿ ಒಂದೊಂದೇ ಮಜಲುಗಳಲ್ಲಿ ದಾಟಿ ಬಂದು ಸಾಲಿಗ್ರಾಮದವರು ಹೇಗೆ ಆಚರಣೆ ಮಾಡ್ತಾರೆ ಎನ್ನುವಂಥ ಒಂದು ಹಂಬಲ ಇತ್ತು ಎಲ್ಲರಿಗೂ. ನಮಗೂ ಕೂಡ ಅಷ್ಟೇ, ಜನ ಸಂಗ್ರಹಣೆಯೊಂದಿಗೆ ಧನ ಸಂಗ್ರಹಣೆ, ಧನ ಎರಡೂ ಕೂಡ ಸಂಗ್ರಹವಾಗಿದೆ. ಕಾರಣ ಜಗದೀಶ್ ಧನ ಸಂಗ್ರಹಣೆ ಆಗ್ತದೆ, ಜನ ಸಂಗ್ರಹಣೆ ಆಗುವುದಿಲ್ಲ. ಆದರೆ ಎಲ್ಲವೂ ಸಂಗ್ರಹಣೆಯಾಗಿ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಸಾಲಿಗ್ರಾಮವು ಒಂದು ಜಗತ್ ಪ್ರಸಿದ್ಧ ಆಗಿದೆ.